ఆత్మలోని అభయము, ఆత్మలోని శాంతము, ఆత్మలోని అభయము. ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ ಲಲಿತಾ ಪವಾರ್, ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಒಂದು ಸಂಕಲ್ಪವನ್ನ ತಗೊಂಡಿದ್ರು. 108 ದಿನದ ಉಪವಾಸ, ಮೌನ ಮತ್ತೆ ಧ್ಯಾನ ಅಂತ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ದಿನ 58 ದಿನದಿಂದ ದಿನ ಬೆಳಗ್ಗೆ ಎದ್ದೇಳಿ ಈ ಒಂದು 5 ಗಂಟೆಯಿಂದ 6:30ವರೆಗೂ ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದೀವಿ ಮಾಸ್ಟರ್ಸ್. ಈ ದಿನ 58ನೇ ದಿನ. ಈ ದಿನದ ಧ್ಯಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನದ ಧ್ಯಾನವನ್ನ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ನಮಸ್ತೆ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ, ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ, ಆರಾಮಾಗಿ ನಾವು ಕೂತ್ಕೊಳ್ಳೋಣ. ಧ್ಯಾನವೆಂದರೆ ಉಸಿರಾಟವನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದು. ಸಂಗೀತವನ್ನು ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ. ಸಂಗೀತ ಕೇಳ್ತಾ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಯೋಚನೆಗಳು ಬರೋದಿಲ್ಲ. ಸಂಗೀತ ಕೇಳ್ತಾ ಕೇಳ್ತಾ ಉಸಿರನ್ನೇ ಗಮನಿಸ್ತಾ ಇದ್ರೆ ಮನಸ್ಸನ್ನು ಬಹಳ ಬೇಗನೆ ಶೂನ್ಯ ಸ್ಥಿತಿಗೆ ನಾವು ಹೋಗ್ತೀವಿ.
ಧ್ಯಾನದ ಜೀವನವೇ ಅದ್ಭುತವಾದಂತಹ ಜೀವನ. ಧ್ಯಾನದ ಜೀವನವೇ ಸುಂದರವಾದಂತಹ ಜೀವನ. ಧ್ಯಾನದ ಜೀವನವೇ ಆರೋಗ್ಯಕರವಾದ ಜೀವನ. ಧ್ಯಾನದ ಜೀವನವೇ ಆನಂದಮಯ ಜೀವನ. ಇವುಗಳನ್ನೆಲ್ಲವನ್ನು ಕೂಡ ನಮಗೆ ಬೇಕು ಅಂದರೆ ನಾವು ಪ್ರತಿದಿನ ಧ್ಯಾನ ಮಾಡಬೇಕು. ಆರೋಗ್ಯ, ಶಾಂತಿ, ನೆಮ್ಮದಿ, ಆನಂದವಾಗಿರ್ಬೇಕಂದ್ರೆ ಇದನ್ನೆಲ್ಲ ಯಾರು ಬಯಸ್ತಾರೋ ಅವ್ರಿಗೆ ಧ್ಯಾನ ಬೇಕೇ ಬೇಕು. ಧ್ಯಾನದಿಂದನೇ ಇದು ಎಲ್ಲವನ್ನು ಕೂಡ ಸಿಗತ್ತೆ. ಧ್ಯಾನ ಇಲ್ಲದೇನೆ ಇದು ಏನು ಕೂಡ ನಮಗೆ ಸಿಗೋದಿಲ್ಲ. ನಾವು ಧ್ಯಾನ ಮಾಡ್ದೇನೆ ನನಗೆ ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಆನಂದ ಬೇಕು ಅಂದರೆ ನಮಗೆ ಸಿಗೋದಿಲ್ಲ. ಧ್ಯಾನ ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಕೇಳದೆ ಇದ್ರೂ ಕೂಡ ಇದನ್ನು ಸಿಗತ್ತೆ. ಶಾಂತಿ, ನೆಮ್ಮದಿ, ಆರೋಗ್ಯ ಕೇಳದೆ ಇದ್ರೂ ಕೂಡ. ಯಾರು ಧ್ಯಾನ ಮಾಡೋದಿಲ್ವೋ ಅವ್ರಿಗೆ ಕೇಳಿದರೂ ಕೂಡ ಅದು ಸಿಗೋದಿಲ್ಲ. ಮನಸ್ಸು ನೆಮ್ಮದಿ, ಶಾಂತಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಕೇಳ್ತಾ ಇರ್ತಾರೆ, ಅಲಿತಾ ಇರ್ತಾರೆ, ಆದರೂ ಕೂಡ ಅವ್ರಿಗೆ ಸಿಗೋದಿಲ್ಲ. ಯಾಕೆಂದರೆ ಸರಿಯಾದ ಮಾರ್ಗ ಗೊತ್ತಿಲ್ಲ, ಹೊರಗಡೆನೇ ಹುಡುಕ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಸಿಗೋದಿಲ್ಲ. ಯಾರು ಉಸಿರನ್ನು ಗಮನಿಸ್ತಾ ಇರ್ತಾರೋ ಅವ್ರಿಗೆ ಕೇಳದೆ ಇದ್ರೂ ಕೂಡ ಇದನ್ನೆಲ್ಲವೂ ಕೂಡ ಸಿಗತ್ತೆ. ಶಾಂತಿ, ನೆಮ್ಮದಿ, ಆರೋಗ್ಯ. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ಉಸಿರನ್ನೇ ಗಮನಿಸ್ತಾ ಸುಖಾಸನದಲ್ಲಿ ನಾವು ಕೂತ್ಕೊಳ್ಳೋಣ. ನಾವು ಸತ್ಯವನ್ನು ತಿಳ್ಕೊಬೇಕಂದ್ರೆ ನಮಗಿರೋದು ಒಂದೇ ಒಂದು, ಅದು ಮಾರ್ಗ ಆನಾಪಾನಾಸತಿ ಧ್ಯಾನ. ಈ ಧ್ಯಾನದಿಂದನೇ ನಾವು ಸತ್ಯವನ್ನು ತಿಳ್ಕೊಳ್ತೀವಿ. ಇರೋದು ಒಂದೇ ಸತ್ಯ, ಅದೇ ಆತ್ಮ. ನಾವು ಶರೀರವಲ್ಲ, ಆತ್ಮ ಅನ್ನೋದು ತಿಳ್ಕೊಳ್ಳೋದು ಶಾಶ್ವತವಾಗಿರೋದು ಸತ್ಯ. ಪತ್ರಿ ಸರ್ ಹೇಳ್ತಾ ಇರ್ತಾರೆ,
ಬಗೆ ಬಗೆ ಧ್ಯಾನಗಳಿಲ್ಲ, ಒಂದೇ ಇರೋದು ಧ್ಯಾನ. ಸತ್ಯ ಕೂಡ ಒಂದೇ, ಬಗೆ ಬಗೆಯ ಸತ್ಯಗಳು ಇಲ್ಲ, ಒಂದೇ ಸತ್ಯ. ಬಗೆ ಬಗೆಯ ಧ್ಯಾನಗಳಿಲ್ಲ, ಒಂದೇ ಧ್ಯಾನ. ಆ ಧ್ಯಾನ ಯಾವುದಂದ್ರೆ ಆನಾಪಾನಸತಿ ಧ್ಯಾನ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸೋದೇ ಧ್ಯಾನ. ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದೇ ಧ್ಯಾನ. ಸತ್ಯ ಯಾವುದು ಅಂದರೆ ಬಗೆ ಬಗೆಯ ಕೂಡ ಸತ್ಯಗಳಿಲ್ಲ, ಒಂದೇ ಸತ್ಯ. ನಾನು ಶರೀರ ಆತ್ಮ ನಿತ್ಯ ನಿರಂತರವಾಗಿರೋದು. ಇದು ಒಂದೇ ಸತ್ಯ ತಿಳ್ಕೊಳ್ಳೋದು. ನಾವು ತಿಳ್ಕೊಬೇಕಾಗಿರೋದು ಇದು ಒಂದೇ. ನಮಗೆ ಸರಿಯಾದ ಧ್ಯಾನದ ಪದ್ಧತಿ ನಾವು ತಿಳಿದ ಮೇಲೆ ಸರಿಯಾದ ಮಾರ್ಗಕ್ಕೆ ನಾವು ಹೋಗ್ತಾ ಇರ್ತೀವಿ. ಅಡ್ಡಾದಿಡ್ಡಿಯಾಗಿ ನಾವು ಹೋಗ್ತಾ ಇರೋದು ಮಾರ್ಗ ನಾವು ಧ್ಯಾನ ಮಾಡಿ ಉಸಿರನ್ನೇ ಗಮನಿಸ್ತಾ ಇದ್ರೆ ಸರಿಯಾದ ಮಾರ್ಗಕ್ಕೆ ನಮಗೆ ಕರ್ಕೊಂಡು ಹೋಗ್ತಾ ಇರತ್ತೆ. ಈ ಧ್ಯಾನವನ್ನು ನೋಡೋರ ಕಣ್ಣಿಗೆ ಎಷ್ಟು ಸುಲಭವಾಗಿದೆ. ಆದರೆ ಧ್ಯಾನಕ್ಕೆ ಕೂತ್ಕೊಂಡಾಗ ಮೊದಲು ನಮಗೆ ಅಷ್ಟೇ ಕಷ್ಟ ಆಗುತ್ತೆ, ನಾಡಿ ಮಂಡಲ ಶುದ್ಧಿ ಆಗುವಾಗ. ನಾಡಿ ಮಂಡಲ ಶುದ್ಧಿ ಆಗ್ತಾ ಇರುವಾಗ ನಾವು ಮಧ್ಯದಲ್ಲಿ ಎದ್ದೇಳಬಾರ್ದು. ನೋವು ಬರ್ತಾ ಇರತ್ತೆ ಅಂತೇಳಿ ನಾವು ಮಧ್ಯದಲ್ಲೇ ಎದ್ಬಿಡಬಾರ್ದು, ಕಣ್ಣು ಬಿಡಬಾರ್ದು. ಎಷ್ಟೆಷ್ಟೋ ನೋವುಗಳು ಕಾಣಿಸ್ಕೊಳ್ಳುತ್ತೆ ನಮ್ಮ ಶರೀರದಲ್ಲಿ. ಒಂದೊಂದ್ಸತಿ ನಾವು ನಮ್ಮ ಕರ್ಮಗಳನ್ನು ಕೂಡ ಶುದ್ಧಿ ಮಾಡ್ಕೊಳ್ತಾ ಇರ್ತೀವಿ. ಎಲ್ಲವೂ ಕೂಡ ನಡೀತಾ ಇರತ್ತೆ, ನಮ್ಮ ಒಳಗಡೆನೆ ಎಲ್ಲ ನಡೀತಾ ಇರತ್ತೆ.
ಏನಾದರೂ ನೋವುಗಳು ಕಾಣಿಸ್ಕೊಳ್ತಾ ಇದ್ದರೆ ಅದನ್ನು ಸಮಾಧಾನವಾಗಿ ನಾವು ಕೂತ್ಕೊಂಡು ಅದನ್ನು ಸ್ವೀಕಾರ ಮಾಡ್ಕೋಬೇಕು. ಅಂದರೆ ಸಮಾಧಾನವಾಗಿ ನಾವು ಹಾಗೆ ಸಾಕ್ಷಿಯಾಗಿ ನಾವು ನೋಡ್ತಾ ಇರಬೇಕು. ಇದು ಹೀಲಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ, ಜನ್ಮಗಳನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಿಳ್ಕೊಳ್ಳೋದಕ್ಕೋಸ್ಕರ ಯಾರು ತಿಳ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಿ ಇದನ್ನು ಮಾಡಿಸ್ಕೊಳ್ತಾರೆ. ನಮಗೆ ನೋಡಿ ಒಂದು ಪೈಸೆ ಕೂಡ ಖರ್ಚಿಲ್ಲ. ಆರಾಮಾಗಿ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಉಸಿರನ್ನೇ ಗಮನಿಸ್ತಾ ನಾವೇ ಅದನ್ನು ತಿಳ್ಕೊಬಹುದು. ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನು ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಹೀಲಿಂಗ್ ಮಾಡಬೇಕು, ನನಗೆ ನನ್ನ ಜನ್ಮಗಳನ್ನು ನಾನು ನೋಡ್ಕೋಬೇಕು ಅಂಥೇಳಿ. ಸಾಧನೆ ಮಾಡಿದರೆ ಇದನ್ನೆಲ್ಲವನ್ನು ಕೂಡ ನಾವೇ ಕಲ್ತ್ಕೋಬಹುದು. ನಮ್ಮ ಕಾಯಿಲೆ ಏನಾದರೂ ಇದ್ದರೆ ನಾವೇ ಹೀಲಿಂಗ್ ಮಾಡ್ಕೋಬಹುದು. ನಮಗೆ ಏನಾದರೂ ಡೌಟ್ ಬಂದರೆ ಯಾವೊಂದು ಜನ್ಮದ ಒಂದು ಕರ್ಮ ನಾನು ಅನುಭವಿಸ್ತಾ ಇದ್ದೀನಿ ಅಂಥೇಳಿ ನಮಗೆ ತಿಳ್ಕೊಬೇಕಂದ್ರೆ ನಾವೇ ತಿಳ್ಕೊಬಹುದು. ನಮ್ಮ ಜನ್ಮಗಳನ್ನು ಕೂಡ ನಾವು ನೋಡ್ಕೋಬಹುದು. ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ಹತ್ರ ಹೋಗಿ ತಿಳ್ಕೊಳ್ಳೋದು ಅವಶ್ಯಕತೆಯೇ ಇಲ್ಲ. ನಾವೇ ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವು ತಿಳ್ಕೊಬಹುದು. ಉಸಿರನ್ನು ಗಮನಿಸ್ತಾ ಇದ್ದರೆ ಅಭ್ಯಾಸದಿಂದ ಇದು ಎಲ್ಲ ಆಗತ್ತೆ. ದುಡ್ಡುಗೋಸ್ಕರ ಆ ಒಂದು ಬೇರೆಯವರು ಅಂತ ಒಂದು ಇಂಟ್ರೆಸ್ಟ್ ಇರೋರಿಗೆ ಇದು ಜನ್ಮಗಳನ್ನು ನೋಡ್ಕೊಳ್ಳೋದು ಅವ್ರಿಗೆ ಇಂಟ್ರೆಸ್ಟ್ ಇದೆ, ಹೀಲಿಂಗ್ ಮಾಡಿಸ್ಕೊಳ್ಳೋದು ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂಥೇಳಿ ಅವ್ರೇನು ಮಾಡ್ತಾರೆ, ದುಡ್ಡು ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ವೃತ್ತಿ ಶುರು ಮಾಡಿಬಿಟ್ಟಿರ್ತಾರೆ. ಇದು ಒಂದು ಕೆಲಸ. ಇದು ನಾವೇ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಇದನ್ನು ಅಭ್ಯಾಸ ಮಾಡಿದರೆ ನಮಗೂ ಕೂಡ ಸಾಧ್ಯ ಆಗುತ್ತೆ. ನಮ್ಮ ಒಂದು ಕಾಯಿಲೆ ನಾವೇ ಹೀಲಿಂಗ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಸಮಯ ಹಿಡಿಯುತ್ತೆ, ತೊಂದರೆ ಆಗ್ತಾ ಇರತ್ತೆ. ನಾನು ನಿನ್ನೆ ಹೇಳಿದ್ದಲ್ವ, ಆ ರೀತಿ 3 ದಿನ ಕೂತ್ಕೊಂಡ್ರೆ ನನ್ನ ಸ್ಕಿನ್ ಎಲ್ಲ, ಚರ್ಮ ಎಲ್ಲ ಸುಟ್ಟು ಗಾಯ ಥರ ಆಗಿತ್ತು ಅಂಥೇಳಿ. ಇನ್ನೊಂದ್ಸತಿ ನಾನು ಇಪ್ಪತ್ನಾಲ್ಕು ಗಂಟೆ ನಾನು ಕೂತ್ಕೊಂಡಾಗ ಇನ್ನೊಂದ್ಸತಿ ಆವಾಗ ಎಲ್ಲ ನನ್ನ ಶರೀರ ಎಲ್ಲ ಇವಾಗ ಚಾಟಿ ತಗೊಂಡ್ರೆ ಹೊಡಿದ್ರೆ ಯಾವ ರೀತಿ ಕಲರ್, ನೀರ್ಲೆ ಕಲರ್ ಇರುತ್ತೆ ನೋಡಿ, ನನ್ನ ಶರೀರ ಎಲ್ಲ ಹಾಗಾಗಿತ್ತು. ಇನ್ನೊಂದ್ಸತಿ ಆವಾಗ ನಾನು ಎರಡು ದಿನ, 1.5 ದಿನ 2 ದಿನ ಕೂತ್ಕೊಂಡಿದ್ದೆ. 2 ದಿನ ಹತ್ರ ನಾನು ಕೂತ್ಕೊಂಡಿದ್ದೆ ಆವಾಗಲೂ ಕೂಡ. ಮತ್ತೆ ಅದು ಅದಷ್ಟಕ್ಕದೇ ಅದನ್ನು ಕೂಡ ಕಡಿಮೆ ಆಯಿತು. ಇನ್ನೊಂದ್ಸತಿ 3 ದಿನದ ಫಂಕ್ಷನ್ನು ದಾವಣಗೆರೆಯಲ್ಲಿ. ಆವಾಗ ನಾನು ಬೆಳಿಗ್ಗೆ ಪತ್ರಿ ಸರು ಧ್ಯಾನಕ್ಕೆ ಕುಂದಿರಿಸಿದಾಗ ಅವಾಗ ಕೂತ್ಕೊಂಡಿರೋದು ಎಕ್ದಮ್ ರಾತ್ರಿಗೆ ಎದ್ದಿದ್ದೀನಿ. ಅಂದರೆ 12-13 ಗಂಟೆ ಅವಾಗ ನಾನು ಕೂತ್ಕೊಂಡಿದ್ದೆ. ಅದು ಬಟ್ಟ ಬಯಲು ಜಾಗ ಇರೋದ್ರಿಂದ ತುಂಬ ಸೊಳ್ಳೆಗಳು ಇತ್ತು. ಆವಾಗ ಸರ್ ಕೂತ್ಕೊಂಡಾಗ ನಾನು ಕೂತ್ಕೊಂಡಿರೋದು ಬೆಳಿಗ್ಗೆನೆ
ಧ್ಯಾನಕ್ಕೆ ಕೂತ್ಕೊಂಡಿರೋದು. ನನಗೆ ಎದ್ದೇಳೋಕ್ಕಾಗಲಿಲ್ಲ, ಕೈ ಬೆರಳುಗಳನ್ನು ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ, ಕಣ್ಣು ಕೂಡ ಬಿಡೋದಕ್ಕಾಗಲಿಲ್ಲ, ಕಾಲು ಕೂಡ ಬಿಡೋದಕ್ಕಾಗಲಿಲ್ಲ. ನೀನು ಹಿಂಗೆ ಕೂತ್ಕೋ ಅಂತೇಳಿ ಬಂತು ನನಗೆ. ಆದರೆ ನಾನು ಶೂನ್ಯ ಸ್ಥಿತಿಗೆ ಹೋಗಿರಲಿಲ್ಲ, ಅರಿವಿನಲ್ಲೇ ಇದ್ದೆ ನಾನು ಆ ಒಂದು ಸಮಯದಲ್ಲಿ. ಬೆಳಗ್ಲಿಂದ ರಾತ್ರಿವರೆಗೂ ಕೂಡ ಅರಿವಿನಲ್ಲೇ ಇದ್ದೀನಿ, ಶೂನ್ಯ ಸ್ಥಿತಿಗೆ ಮಾತ್ರ ಹೋಗಿಲ್ಲ. ಸಾಯಂಕಾಲ ಆದ ತಕ್ಷಣವೇ ಎಲ್ಲ ಸೊಳ್ಳೆಗಳು ಕೂಡ ಶರೀರಕ್ಕೆ ಅಂಟ್ಕೊಂಡ್ಬಿಟ್ಟಿತ್ತು, ಅಷ್ಟೊಂದು ಸೊಳ್ಳೆ. ಎದ್ದೇಳಬೇಕು ಅಂದರೆ ಕೈ ಬಿಟ್ಟು ಹೋಗ್ತಾ ಇಲ್ಲ, ಕಣ್ಣು ಕೂಡ ಬಿಟ್ಟು ಹೋಗ್ತಾ ಇಲ್ಲ. ಆದರೆ ನಾನು ಶೂನ್ಯ ಸ್ಥಿತಿಗೂ ಹೋಗಿಲ್ಲ, ಆ ಸಮಯದಲ್ಲಿ ಎಚ್ಚರದ ಸ್ಥಿತಿಯಲ್ಲೇ ಇದ್ದೀನಿ. ರಾತ್ರಿಗೆ ಟೈಮ್ ನೋಡಲಿಲ್ಲ ನಾನು, ಎಷ್ಟೊತ್ತಿಗೆ ಎದ್ದಿದ್ನೋ ಗೊತ್ತಿಲ್ಲ. ಆದರೆ ಬೆಳಿಗ್ಗೆ ಕುತ್ಕೊಂಡಿರೋದು ಸಾಯಂಕಾಲ ರಾತ್ರಿ ಆದ್ರೂ ಕೂಡ ಹಾಗೆ ಕುತ್ಕೊಂಡು ಆಮೇಲೆ ಎದ್ದು ನೋಡ್ತೀನಿ, ನನ್ನ ಎರಡೂ ಕೈಗಳನ್ನು ಸೊಳ್ಳೆ ಕಚ್ಚಿದ್ರೆ ಯಾವ ರೀತಿ ಅದು ಬಿಟ್ಟಿರತ್ತೆ ನೋಡಿ, ಕೈಯೆಲ್ಲ ಉಪ್ಕೊಂಡ್ಬಿಟ್ಟಿದೆ. ಒಂಥರ ಅದು ಏನಾಗ ದಪ್ಪ ದಪ್ಪ ಆಗತ್ತೆ ನೋಡಿ ಸೊಳ್ಳೆ ಕಚ್ಚಿದ್ರೆ, ಆ ರೀತಿ ಎರಡೂ ಕೈ ತುಂಬಾನು ಆ ರೀತಿ ಆಗಿಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಈ ರೀತಿ ಆಗೋದಿಲ್ಲ. ಅವ್ರವ್ರಿಗೆ ಯಾವ ರೀತಿ ಕರ್ಮಾನುಸಾರವಾಗಿ ಏನು ಒಂದು ಆಗಬೇಕಾಗತ್ತೋ ಅದೇ ರೀತಿನೇ ಆಗತ್ತೆ. ಇವಾಗ ನನಗಾಗಿದೆ, ನಿಮಗೂ ಅದೇ ರೀತಿನೇ ಆಗತ್ತಂತ ನಾನು ಹೇಳ್ತಾ ಇಲ್ಲ. ಕರ್ಮಾನುಸಾರವಾಗಿ ಅವ್ರಿಗೆ ಏನಾಗಬೇಕಾಗತ್ತೋ ಆ ರೀತಿಯ ನೋವುಗಳನ್ನು ಅವ್ರು ಅನುಭವಿಸ್ತಾ ಇರ್ತಾರೆ. ನಾವು ಹೀಲಿಂಗ್ ಮಾಡಿಕೊಳ್ಳುವಾಗ ಸಮಯ ಎಷ್ಟು ಬೇಕಾದರೂ ತಗೊಳ್ಳತ್ತೆ. ಮತ್ತೆ ಆ ರೀತಿ ಮಾಡ್ಕೊಂಡ್ರೆ ನಮ್ಗೆ ಹೀಲಿಂಗ್ ಆಗತ್ತಾ, ಇಲ್ಲ ಅಂದರೆ ಆಗೋದಿಲ್ವಾ ಅಂತಲ್ಲ. ನಾವು ಇವಾಗ 1 ಗಂಟೆ ಕುತ್ಕೊಂಡಿರ್ತೀವಿ, 2 ಗಂಟೆ ಕುತ್ಕೊಂಡಿರ್ತೀವಿ, 3 ಗಂಟೆ ಕುತ್ಕೊಂಡಿರ್ತೀವಿ, ಮತ್ತೆ ಎದ್ದು ಬಿಡ್ತೀವಿ, ಮತ್ತೆ ಕುತ್ಕೊಳ್ತೀವಿ, ಮತ್ತೆ ಹಾಗೆ ನಡೆಯುತ್ತೆ, ಮತ್ತೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇರತ್ತೆ. ಆದರೆ ತುಂಬ ಸಮಯ ಬೇಕಾಗತ್ತೆ, ವರ್ಷ ಕೂಡ ಆಗತ್ತೆ. ನಿಧಾನವಾಗಿ ಹಾಗೇ ಆಗತ್ತೆ. ನಾನು ಬೇಗನೆ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಯಾರು ಅನ್ಕೊಂಡಿರ್ತಾರೆ ಕುತ್ಕೋಬೇಕು ಗಂಟೆಗಟ್ಟಲೆ ಕಾಲ. 1 ಗಂಟೆ ಅರ್ಧ ಗಂಟೆ ಕುತ್ಕೊಂಡು ನನಗಿನ್ನೂ ವಾಸಿನೇ ಆಗ್ತಾ ಇಲ್ಲ ಅಂಥೇಳಿ ನಿರಾಸೆರಾಗಬಾರ್ದು. ಆಗತ್ತೆ, ವರ್ಷಾಂಗಟ್ಲೆ ಆಗತ್ತೆ. ಆ ರೀತಿ ಕೂತ್ಕೊಂಡವ್ರಿಗೆ ಒಟ್ಟಿನಲ್ಲಿ ಆಗತ್ತೆ. ನಾವೇ ಅದನ್ನು ಕಲ್ತ್ಕೊಳ್ತೀವಿ, ಹೀಲಿಂಗ್ ಮಾಡ್ಕೊಳ್ಳೋದನ್ನು ನಾವೇ ಕಲ್ತ್ಕೊಳ್ತೀವಿ. ವರ್ಷ ಆದರೂ ಸರಿ, 10 ವರ್ಷ ಆದ್ರೂ ಸರಿ, ನಾವು ಕಲ್ತ್ಕೊಳ್ತೀವಿ. ಯಾರು ಬೇಗನೆ ಮಾಡಬೇಕು ಅಂಥೇಳಿ ನನ್ನ ಕಾಯಿಲೆಯನ್ನು ನಾನು ವಾಸಿ ಮಾಡ್ಕೋಬೇಕು ಅಂಥೇಳಿ ಯಾರು ಬೇಗನೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರು ಜಾಸ್ತಿ ಕೂತ್ಕೋಬೇಕು ಧ್ಯಾನಕ್ಕೆ. ಅಲ್ಲಿ ನಮಗೆ ಯಾವುದು ಕೂಡ ಭಯ ಕೂಡ ಇರಬಾರ್ದು. ಅಯ್ಯೋ ನನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ, ಯಾರೋ ಕಟ್ಟಾಕಿರೋ ಥರ ಆಗ್ತಾ ಇದೆ, ನನ್ನ ಕಣ್ಣು ಮುಚ್ಕೊಂಡ್ಬಿಟ್ಟಿದೆ, ನನಗೆ ಬಾಯಿ ತೆಗಿಯೋಕ್ಕಾಗ್ತಾ ಇಲ್ಲ ಅಂಥೇಳಿ ಭಯ ಪಡಬಾರ್ದು. ಯಾವುದಕ್ಕೂ ಭಯನೇ ಅನ್ನೋದೇ ಇಲ್ಲವೇ ಇಲ್ಲ ಇಲ್ಲಿ. ಇವಾಗ ಡಾಕ್ಟ್ರ್ ಹತ್ರ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಹೋದ್ರೂ ಕೂಡ ನಮಗೆ ಅದೇ ರೀತಿಯೇ ಭಯ ಇರುತ್ತೆ.
ಆಪ್ರೇಷನ್ ಮಾಡಿಸ್ತಾ ನಾವು ಅವ್ರು ಮಾಡ್ತಾ ಇರ್ತಾರೆ, ನಾವು ಏನಾದರೂ ಎದ್ಬಿಡ್ತೀವ? ಎದ್ದೇಳೋದಿಲ್ಲ. ಆ ಒಂದು ಕತ್ರಿ, ಆ ಒಂದು ಚಾಕು ನೋಡಿ ಅಲ್ಲಿ ಆಪ್ರೇಷನ್ ಥಿಯೇಟ್ರಿಗೆ ಹೋಗುವಾಗ್ಲೇ ನಮ್ಗೆ ಭಯ ಶುರು ಆಗ್ಬಿಡತ್ತೆ. ಆದರೂ ಕೂಡ ನಾವು ಮಾಡಿಸ್ಕೊಳ್ತೀವಿ. ಅದನ್ನೆಲ್ಲ ನೋಡಿ ಕೂಡ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದೆ ನಮಗೆ, ಡಾಕ್ಟ್ರ ಮೇಲೆ ಭಯ ಇರತ್ತೆ. ಆದರೆ ಆ ಡಾಕ್ಟರ್ ನಮಗೆ ಜೀವ ಉಳಿಸ್ತಾನೆ ಅಂಥೇಳಿ. ಮತ್ತೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ಏನಾಗ್ಬಿಡುತ್ತೋ ಅನ್ನೋದು ಭಯ. ಡಾಕ್ಟ್ರ ಹತ್ರ ಹೋಗಿ ಆ ಚಾಕು, ಆ ಕತ್ರಿ ನೋಡಿ ಕೂಡ ನಮ್ಗೆ ಭಯ ಬಂದ್ರೂ ಕೂಡ ಅಲ್ಲಿ ಆ ಡಾಕ್ಟ್ರಿಗೆ ನಾವು ಸರೆಂಡರ್ ಆಗಿಬಿಡ್ತೀವಿ. ಏನು ಮಾಡೋದು, ಅನಿವಾರ್ಯ. ನಾನು ಮಾಡಿಸ್ಕೊಳ್ಳೇಬೇಕು ಆಪ್ರೇಷನ್ ಅಂತೇಳಿ ಡಾಕ್ಟ್ರಿಗೆ ಸರೆಂಡರ್ ಆಗ್ತೀವಿ. ಆಪ್ರೇಷನ್ ಇಲ್ದೇನೆ ನೀನು ವಾಸಿ ಮಾಡ್ಕೋಬಹುದು, ಧ್ಯಾನಕ್ಕೆ ಸರೆಂಡರ್ ಆಗು ಅಂದರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಬರಬೇಕು. ನಾವೇ ಅದನ್ನು ಹೀಲಿಂಗ್ ಮಾಡ್ಕೋಬಹುದು. ಧ್ಯಾನಕ್ಕೆ ಕೂತ್ಕೊಂಡ್ರೆ ಅಯ್ಯೋ ಧ್ಯಾನಕ್ಕೆ ಕೂತ್ಕೊಳ್ಳೋದಕ್ಕೆ ಭಯ ರೀ ನಮಗೆ ಅಂತ ಹೇಳ್ತಾರೆ. ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಭಯ ಇದ್ರೂ ಕೂಡ ಡಾಕ್ಟರ್ ಹತ್ರ ಹೋಗ್ತಾರೆ. ಯಾಕೆಂದರೆ ಅವ್ರ ಮೇಲೆ ಅಷ್ಟೊಂದು ನಮಗೆ ನಂಬಿಕೆ, ಅವ್ರ ಜೀವ ಉಳಿಸ್ತಾರೆ ಅಂಥೇಳಿ. ನಾವು ಡಾಕ್ಟ್ರ್ ಹತ್ರ ಯಾವ ಭಯ ಇದ್ರೂ ಕೂಡ ಯಾವ ರೀತಿ ಅವ್ರ ಹತ್ರ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಮನೆಗೆ ಯಾವ ರೀತಿ ವಾಪಸ್ ಬರ್ತೀವೋ, ನಾವು ಈ ಧ್ಯಾನನೂ ಕೂಡ ಭಯ ಇದ್ರೂ ಕೂಡ ಫಸ್ಟು ನಮಗೆ ಭಯ ಆಗತ್ತೆ. ಏನಾಗ್ಬಿಡತ್ತೋ ಏನೋ ಅಂಥೇಳಿ. ಒಂದ್ಸತಿ ನಾವು ಹೀಲಿಂಗ್ ಮಾಡ್ಕೊಳ್ಳೋದನ್ನು ಒಂದ್ಸತಿ ನಾವೇ ಕಲ್ತ್ಕೊಂಡ್ಬಿಟ್ರೆ ನಮಗೆ ಧೈರ್ಯ ಬರುತ್ತೆ. ಏನೇ ಆದ್ರೂ ಕೂಡ ಡಾಕ್ಟ್ರ್ ಹತ್ರ ಹೋಗಬಾರ್ದು, ನಮ್ಮ ಕಾಯಿಲೆ ನಾನೇ ವಾಸಿ ಮಾಡ್ಕೋಬೇಕು ಅಂಥೇಳಿ. ಅವಾಗ ನಾವು ಕಲ್ತ್ಕೊಳ್ತೀವಿ, ಹೀಲಿಂಗ್ ಮಾಡ್ಕೊಳ್ಳೋದನ್ನು ಅವಾಗ ನಾವು ಕಲ್ತ್ಕೊಳ್ತೀವಿ. ಇದು ಬೇರೆಯವ್ರ ಹತ್ರ ಹೋಗಿ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ, ನಾವೇ ಕಲ್ತ್ಕೋಬೋದು. ಈ ರೀತಿ ನಾವು ನಮ್ಮ ಕಾಯಿಲೆಯನ್ನು ನಾವೇ ಯಾವಾಗ ವಾಸಿ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ತೀವೋ, ಧ್ಯಾನಕ್ಕೆ ಕೂತ್ಕೊಂಡಾಗ ಯಾವಾಗ ನಾಡಿ ಮಂಡಲ ಶುದ್ಧಿ ಆಗೋದಕ್ಕೆ ಆ ಒಂದು ಕೆಲಸ ಶುರುವಾಗುತ್ತೋ ಆವಾಗ ನಿಧಾನವಾಗಿ ಆರೋಗ್ಯ ಪೂರ್ತಿಯಾಗಿ ಸಂಪೂರ್ಣವಾಗಿ ಶರೀರ ಆರೋಗ್ಯವನ್ನು ತುಂಬಿಕೊಂಡಾಗ ಆಗ ನಾವು ಜನ್ಮಗಳನ್ನು ನೋಡ್ಕೊಳ್ಳೋದನ್ನು ಕಲ್ತ್ಕೊಳ್ತೀವಿ. ಯಾಕೆಂದರೆ ಇವಾಗ ಎಷ್ಟೊತ್ತಾದ್ರೂ ನಾವು ಕೂತ್ಕೋಬೋದು ಧ್ಯಾನಕ್ಕೆ. ಜನ್ಮಗಳನ್ನು ಕೂಡ ನೋಡ್ಕೊಳ್ಳೋದು ತುಂಬ ಒಂದು ಮುಖ್ಯವಾಗಿರೋದು ಒಂದು ವಿಷಯ.
ಇಲ್ಲ ಅಂದರೆ ಯಾವುದೋ ಒಂದು ನಾವು ತಲೆಯಲ್ಲಿ ಇಟ್ಕೊಂಡಿರ್ತೀವಿ, ಅವ್ರು ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ ನನ್ನ ಕಡೆ ಅಂಥೇಳಿ. ಅದನ್ನು ಏನು ಮಾಡ್ತೀವಿ, ಹಾಗೇ ಇರುತ್ತೆ ಅದು. ಅವಾಗವಾಗ ನಮಗೆ ಯೋಚನೆಗಳು ಬರ್ತಾನೆ ಇರುತ್ತೆ. ಆ ಯೋಚನೆಗಳು ನಮಗೆ ಅವಾಗವಾಗ ಕಾಡ್ತಾನೆ ಇರುತ್ತೆ. ನನ್ನ ಜೀವನ ಯಾಕೆ ಈ ರೀತಿ ದುಃಖದಿಂದ ಇದೆ ಅಂಥೇಳಿ, ಅಥವಾ ಬೇರೆಯವರು ನನಗೆ ಯಾಕೆ ಕಷ್ಟ ಕೊಡ್ತಾ ಇದ್ದಾರೆ ಅಂಥೇಳಿ. ನಾವು ಧ್ಯಾನಕ್ಕೆ ಹೆಚ್ಚು ಹೆಚ್ಚು ಕೂತ್ಕೊಂಡು ನಮ್ಮ ಜನ್ಮಗಳನ್ನು ನೋಡ್ತಾ ಇರುವಾಗಲೂ ಕೂಡ ನಾವು ಏನು ಯೋಚನೆಯಿಂದ ನಾವು ಕೊರಗ್ತಾ ಇರ್ತೀವಿ, ಅದರಿಂದ ನಾವು ಹೊರಗಡೆ ಬರ್ತೀವಿ. ಶರೀರಕ್ಕೆ ಸಂಪೂರ್ಣ ಆರೋಗ್ಯ ಸಿಕ್ಕಿದ ಮೇಲೆ ನಾವು ಮನಸ್ಸನ್ನು ಕೂಡ ಶಾಂತವಾಗಿರಿಸ್ಕೊಳ್ಳೋದಕ್ಕೂ ಕೂಡ ನಾವು ಪ್ರಯತ್ನ ಮಾಡಬೇಕು. ಅದನ್ನು ನಾವು ಜನ್ಮಗಳನ್ನು ನೋಡ್ಕೊಳ್ಳೋದ್ರಿಂದ ನಮ್ಮ ಯೋಚನೆಗಳಲ್ಲಿ ನಾವು ಏನು ಪದೇ ಪದೇ ನಮಗೆ ಯೋಚನೆ ಬಂದು ಕಾಡ್ತಾ ಇರುತ್ತೋ, ನಾವು ಜನ್ಮಗಳನ್ನು ನೋಡಿಕೊಂಡಾಗ ಇದು ಎಲ್ಲವೂ ಕೂಡ ನನ್ನಿಂದನೇ ಬಂದಿದೆ, ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ. ನಾವು ಯೋಚನೆ ಮಾಡಿನೇ ನಾವು ಎಷ್ಟೋ ಕಾಯಿಲೆಗಳನ್ನು ನಾವು ತಂದ್ಕೊಂಡಿರ್ತೀವಿ. ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡಿತೆ ಅಂತೇಳಿ, ನಾವು ಗತ ಜನ್ಮದಲ್ಲಿ ಮಾಡಿದಂಥ ಪಾಪಗಳನ್ನೇ ಅದು ನಮಗೆ ವ್ಯಾಧಿಯಾಗಿ ನಮಗೆ ಕಾಡ್ತಾ ಇರುತ್ತೆ. ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ನಮಗೆ ಯಾವಾಗಲೂ ಕೂಡ ಕಾಡ್ತಾ ಇರುವಂಥ ಯೋಚನೆ, ಯಾಕೆ ಈ ರೀತಿ ಆಗ್ತಾ ಇದೆ, ಯಾಕೆ ಈ ರೀತಿ ಮಾಡಿದ್ರು, ಯಾಕೆ ಹೀಗೆ ನನ್ನ ಜೀವನ ಇದೆ, ಯಾವಾಗಲೂ ಕೂಡ ಪದೇ ಪದೇ ನಮಗೆ ಕಾಡ್ತಾ ಇರುವಂಥ ಯೋಚನೆ ನಾವು ಜನ್ಮಗಳನ್ನು ನೋಡಿಕೊಂಡಾಗ, ಓ ಇದಕ್ಕೋಸ್ಕರ ನನಗೆ ಈ ರೀತಿ ಆಗ್ತಾ ಇದೆ, ನಾವು ಜನ್ಮಗಳನ್ನು ನೋಡಿಕೊಂಡಾಗ ನಮಗೆ ಏನು ಕಾಡ್ತಾ ಇರುತ್ತೆ ಆ ಯೋಚನೆಗಳಿಂದ ನಾವು ಮುಕ್ತಿಯನ್ನು ಪಡಿತೀವಿ. ಅದರಿಂದ ನಾವು ಹೊರಗಡೆ ಬರ್ತೀವಿ. ಯಾಕೆಂದರೆ ನಾವು ಹಿಂದಿನ ಒಂದು ಜನ್ಮದಲ್ಲಿ ಏನು ಮಾಡಿದ್ವೋ ಅದರ ಒಂದು ಫಲ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ನಮಗೆ ಗೊತ್ತಾದ ಮೇಲೆ ಅದರಿಂದ ನಾವು ಹೊರಗಡೆ ಬರ್ತೀವಿ. ಆಗ ಮತ್ತೆ ನಮಗೆ ಹೊಸ ಜೀವನ ಶುರು ಆಗತ್ತೆ. ಅದು ಎಲ್ಲಿವರೆಗೂ ನಾವು ಯೋಚನೆಯನ್ನು ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ನಮ್ಮದು ಹೊಸ ಜೀವನ ಶುರು ಆಗಿರೋದಿಲ್ಲ. ಅದೇ ಜೀವನವನ್ನೇ ನಾವು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರ್ತೀವಿ. ನಡೆದಿರೋದನ್ನೇ ಪದೇ ಪದೇ ನೆನಪು ಮಾಡ್ಕೊಳ್ತಾನೆ ಇರ್ತೀವಿ. ಅದರಿಂದ ನಾವು ಆಚೆನೇ ಬರೋದಿಲ್ಲ. ಯಾಕೆ ಈ ರೀತಿ ಆಯಿತು, ಯಾಕೆ ಈ ರೀತಿ ಹಂಗೆ ಮಾಡಿದ್ರು ಅವರು ನಮಗೆ, ಯಾಕೆ ನಾನು ಈ ರೀತಿ ಅನುಭವಿಸ್ತಾ ಇದ್ದೀನಿ, ಬರೀ ಇದೇ ಯೋಚನೆ. ಇದರಿಂದ ನಾವು ಹೊರಗಡೆ ಬರೋಕ್ಕೆ ಆಗೋದಿಲ್ಲ.
ನಾನು ಆ ರೀತಿ ಗಂಟೆಗಟ್ಟಲೆ ಕಾಲ, ದಿನಗಟ್ಟಲೆ ಕಾಲ ತಿಳ್ಕೊಳ್ತಾ ಕುತ್ಕೊಂಡು ಧ್ಯಾನಕ್ಕೆ ಕುತ್ಕೊಂಡು ನನ್ನ ಸಂಪೂರ್ಣ ಆರೋಗ್ಯವನ್ನು ನಾನು ಪಡ್ಕೊಂಡ್ಮೇಲೆ ನಾನು ಜನ್ಮಗಳನ್ನು ನೋಡೋದನ್ನು ಶುರು ಮಾಡಿದೆ. ಯಾವಾಗಲೂ ಕೂಡ ಕಾಡ್ತಾ ಇರುವಂಥ ಯೋಚನೆ ನನಗೆ, ಅದರಿಂದ ನಾನು ಮುಕ್ತಳಾದೆ. ನಾನು ನೋಡಿಕೊಂಡೆ ಯಾಕೆ ಈ ರೀತಿ ಆಯಿತು, ಯಾಕೆ ಅವರು ನನ್ನ ಜೊತೆಗೆ ಈ ರೀತಿ ಮಾಡಿದರು, ಯಾಕೆ ನನಗೆ ಈ ರೀತಿ ಸಮಸ್ಯೆಗಳು ಮೇಲೆ ಮೇಲೆ ಬರ್ತಾ ಇದೆ ಅಂಥೇಳಿ ನಾನು ಜನ್ಮವನ್ನು ನೋಡಿಕೊಂಡಾಗ ಅದಕ್ಕೆ ನಾನೇ ಕಾರಣ ಅಂಥೇಳಿ ಗೊತ್ತಾಯಿತು ನನಗೆ. ಈ ಜನ್ಮಗಳನ್ನು ನೋಡ್ಕೋಬೇಕಂತೇಳಿ ನಾನು ನನ್ನ ಕಾಯಿಲೆಯನ್ನು ನಾನು ವಾಸಿ ಮಾಡ್ಕೊಳ್ಳೋದಾಗಲಿ, ನನ್ನ ಜನ್ಮಗಳನ್ನು ನೋಡ್ಕೋಬೇಕಂತೇಳಿ ನಾನು ಯಾವ ಕ್ಲಾಸಿಗೂ ಕೂಡ ಅಟೆಂಡ್ ಆಗಿಲ್ಲ. ನನ್ನ ಮನೆಯಲ್ಲಿ ಕುತ್ಕೊಂಡು ನನ್ನ ಉಸಿರಾಟದ ಜೊತೆಗಿದ್ದು ಇದನ್ನೆಲ್ಲವನ್ನು ಕೂಡ ಆಗಿರೋದು. ನಾವು ಯಾವ ಕ್ಲಾಸಿಗೂ ಕೂಡ ಹೋಗಿಲ್ಲ. ನಾವು ಒಬ್ಬಳೇ ಕುತ್ಕೊಂಡಾಗ್ಲೇ ಇದೆಲ್ಲ ಆಗಿರೋದು. ಆದರೆ ಡಿಸೆಂಬರಲ್ಲಿ ನಡೆಯುವಂಥ ಫಂಕ್ಷನ್ಗೆ ಮಾತ್ರ ಹೋಗ್ತಾ ಇದ್ದೆ. ಮತ್ತು ಬುದ್ಧ ಪೂರ್ಣಿಮಾ ನಡೆಯುವಂಥ ಫಂಕ್ಷನ್ಗೆ ನಾನು ಪ್ರತಿ ವರ್ಷ ಕೂಡ ಹೋಗ್ತಾ ಇದ್ದೆ. ಇವಾಗ ಈ ಲಾಕ್ಡೌನ್ ಟೈಮ್ನಲ್ಲಿ ಕರೋನಾ ಬಂದಾಗಲೇ 1-2 ವರ್ಷ ಆಯಿತು. ಇಲ್ಲಾಂದರೆ ಪ್ರತಿ ವರ್ಷವೂ ಕೂಡ ನಾನು ಅಟೆಂಡ್ ಆಗ್ತಾ ಇದ್ದೆ. ಅದು ಬಿಟ್ಟು ಬೇರೆ ಯಾವ ಕ್ಲಾಸಿಗೂ ಕೂಡ ನಾನು ಹೋಗಿಲ್ಲ. ಈ ಜನ್ಮಗಳನ್ನು ನೋಡ್ಕೊಳ್ಳೋ ಕ್ಲಾಸ್ ಆಗಲಿ, ಹೀಲಿಂಗ್ ಮಾಡ್ಕೊಳ್ಳುವಂಥ ಕ್ಲಾಸ್ ಆಗಲಿ, ನಾನು ಯಾವ ಕ್ಲಾಸಿಗೂ ಕೂಡ ಹೋಗಿಲ್ಲ. ಸಾಧನೆಯನ್ನು ಮಾಡಿದ್ದೀನಿ, ಮಾಡ್ತಾ ಇರ್ತೀನಿ. ಯಾವಾಗ ನಾನು ಜನ್ಮಗಳನ್ನು ನೋಡ್ಕೊಳ್ಳೋದನ್ನು ಅದಷ್ಟಕ್ಕದೇ ನಾನು ಕಲ್ತ್ಕೊಂಡಿದ್ದೀನಿ ಅಂತಾರೆ, ಅದು ಅದಷ್ಟಕ್ಕದೇ ನನಗೆ ಬಂತು. ಆ ರೀತಿ ನೋಡ್ಕೊಳ್ಳುವಂಥ ಒಂದು ಶಕ್ತಿಯನ್ನು ನಾನು ಪಡ್ಕೊಂಡೆ. ನನಗೆ ಅದ್ರ ಬಗ್ಗೆನೂ ಕೂಡ ಏನೂ ಕೂಡ ಗೊತ್ತಿಲ್ಲ. ಈ ಜನ್ಮಗಳನ್ನು ನೋಡ್ಕೋಬೇಕು, ನನಗೆ ನಾನೇ ಹೀಲಿಂಗ್ ಮಾಡ್ಕೋಬೇಕು, ಏನೂ ಕೂಡ ಗೊತ್ತಿಲ್ಲ. ಆದರೆ ಧ್ಯಾನದ ಸಾಧನೆ ಹೆಚ್ಚು ಹೆಚ್ಚು ಮಾಡೋದ್ರಿಂದ ಅದು ಎಲ್ಲವೂ ಕೂಡ ಅದಷ್ಟಕ್ಕದೇ ನಡೀತಾ ಇರತ್ತೆ. ಈ ಆಸ್ಟ್ರಲ್ ಟ್ರಾವೆಲ್ ಮಾಡಬೇಕು ಯಾವುದು ಕೂಡ ನನಗೆ ಗೊತ್ತಿಲ್ಲ. ಇದು ಒಬ್ಬಳೇ ಮನೆಯಲ್ಲೇ ಕುತ್ಕೊಂಡು ಇದು ಎಲ್ಲವೂ ಕೂಡ ನಡೀತಾ ಇದೆ, ಒಬ್ಬಳೇ ಕುತ್ಕೊಂಡಾಗ್ಲೇ. ನಾನು ಜನ್ಮಗಳನ್ನು ನೋಡ್ಕೊಳ್ಳುವಾಗ ಅದ್ರ ಮೊದಲು ನನಗೆ ಸಮಸ್ಯೆ ಏನಿತ್ತು, ಯಾಕೆ ಬಂತು ಅಂಥೇಳಿ ನಾನು ಯೋಚನೆ ಮಾಡಿ ನನ್ನ ತಲೆ ಸಿಡಿಯೋ ಥರ ಆಗ್ತಾಯಿತ್ತು. ಅದನ್ನೇ ಯಾವಾಗಲೂ ಕೂಡ ಅದೇ ಯೋಚನೆ ನನಗೆ ಇರ್ತಾ ಇತ್ತು. ಒಂದೊಂದು ಸತಿ ತಲೆ ಸಿಡಿತಾ ಇತ್ತು. ಆ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಈ ರೀತಿ ಆಯಿತು, ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಈಗ ಯಾಕೆ ಆಯಿತು ಅಂಥೇಳಿ. ಯಾವಾಗ ನಾನು ಜನ್ಮಗಳನ್ನು ನೋಡ್ಕೊಂಡ್ನೋ ಅದಕ್ಕೆ ಸಂಬಂಧಪಟ್ಟಂಥ ನನಗೇನು ಯೋಚನೆ ಕಾಡ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂಥ ಆ ಜನ್ಮವನ್ನು ನೋಡಿಕೊಂಡಾಗ ನನ್ನ ಮೈಂಡು ನೋಡಿ ಎಷ್ಟು ರಿಲ್ಯಾಕ್ಸ್ ಆಯಿತು, ಏಕ್ದಮ್ ಶಾಂತವಾಗಿಬಿಡ್ತು. ಮತ್ತೆ ಅವಾಗ್ಲಿಂತ್ರನೂ ಕೂಡ ಇದುವರೆಗೂ ಕೂಡ ಆ ಯೋಚನೆ ಬಂದಿಲ್ಲ ನನಗೆ. ಯಾಕೆ ಅವ್ರು ಹಂಗೆ ಮಾಡಿದ್ರು ಅಂತೇಳಿ ಇದುವರೆಗೂ ಕೂಡ ನನಗೆ ಯೋಚನೆ ಬರಲಿಲ್ಲ. ಯಾಕೆಂದರೆ ಅದು ನನ್ನ ತಲೆಯಲ್ಲಿ ತುಂಬಿಕೊಂಡಿದ್ದೆ. ಅದೇನು ತಲೆಯಲ್ಲಿ ತುಂಬಿಕೊಂಡಿರೋದನ್ನೇ ಪದೇ ಪದೇ ಅದೇ ಯೋಚನೆ ಮಾಡಿ ನನ್ನ ಜೀವನನೇ ನರಕವಾಗಿಬಿಟ್ಟಿತ್ತು.
ಯಾಕೆಂದ್ರೆ ಅದು ತಲೆಯಿಂದ ತೆಗೆಯೋದು ಹೇಗೆ ಅಂತೇಳಿ ಮಾರ್ಗ ಗೊತ್ತಿಲ್ಲ. ನನ್ನ ಪರಿಸ್ಥಿತಿಗೆ ಬೇರೆಯವರು ಕಾರಣ ಅಂತ ಅನ್ಕೊಂಡು ಅವ್ರು ಎಲ್ಲಾದ್ರೂ ಭೇಟಿ ಆದ್ರೆ ಸಾಕು, ನನ್ನ ಹೊಟ್ಟೆ ಒಳಗೆ ಕುದೀತಾ ಇತ್ತು ಇಂಥ ಒಂದು ಪರಿಸ್ಥಿತಿಗೆ ಅವರೇ ಕಾರಣ ಅಂತೇಳಿ. ನಾವೆಲ್ಲ ಹಂಗೆ ಅನ್ಕೊಂಡಿರ್ತೀವಿ, ನನ್ನ ಯಾವುದೇ ಒಂದು ಪರಿಸ್ಥಿತಿಗೆ ಬೇರೆಯವ್ರಿಗೆ ಕಾರಣ, ಅವರೇ ಕಾರಣ ಅಂತೇಳಿ ಅವ್ರಿಗೆ ನಾವು ಕೈ ಬೇಳು ಮಾಡಿ ನಾವು ತೋರಿಸ್ತಾ ಇರ್ತೀವಿ. ಅವ್ರು ಎಲ್ಲಾದ್ರೂ ಭೇಟಿ ಆದರೆ ಸಾಕು, ಹೊಟ್ಟೆಯಲ್ಲಿ ಕುದೀತಾ ಇರತ್ತೆ ನನ್ನ ಪರಿಸ್ಥಿತಿಗೆ ಅವರೇ ಕಾರಣ ಅಂಥೇಳಿ. ಎಲ್ಲರೂ ಕೂಡ ಇದನ್ನೇ ಮಾತಾಡ್ತಾ ಇರ್ತಾರೆ. ನಾನು ಪಾರ್ಕಲ್ಲಿ ಹೋಗಿರ್ತೀನಲ್ವಾ, ಅಲ್ಲಿನೂ ಕೂಡ ಒಂದು ಗುಂಪು ಕಟ್ಕೊಂಡು ಹೀಗೆ ಮಾತಾಡ್ತಾ ಇರ್ತೀನಿ, ನನ್ನ ಪರಿಸ್ಥಿತಿಗೆ ಅವರೇ ಕಾರಣ ರೀ ಅಂಥೇಳಿ. ಒಂದು ಗುಂಪಿರತ್ತೆ, ಆ ಗುಂಪಲ್ಲಿ ನಾನು ಕೇಳ್ತಾ ಇರ್ತೀನಿ, ನಿಂತ್ಕೊಂಡು ಕೇಳೋದಿಲ್ಲ, ಹೋಗ್ತಾ ಹೋಗ್ತಾನೆ ನನಗೆ ಕಿವಿಗೆ ಬೀಳತ್ತೆ, ಎಲ್ಲರ ಒಂದು ಪರಿಸ್ಥಿತಿನೂ ಕೂಡ ಹೀಗೆ ಇರತ್ತೆ ಅಂಥೇಳಿ. ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ, ನಾನು ಒಬ್ಬಳೇ ಅಲ್ಲ, ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ, ನನ್ನ ಪರಿಸ್ಥಿತಿಗೆ ಅವರೇ ಕಾರಣ ಅಂಥೇಳಿ ಬೇರೆಯವ್ರಿಗೆ ನಾವು ಹೇಳ್ತಾ ಇರ್ತೀವಿ, ನಾನು ಒಬ್ಬಳೇ ಅಲ್ಲ ಅಂಥೇಳಿ. ಆಮೇಲೆ ನನಗೆ ಗೊತ್ತಾಯ್ತು, ಧ್ಯಾನಕ್ಕೆ ಬಂದಮೇಲೆ ಅವರಲ್ಲ ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಅಂಥೇಳಿ ಯಾವಾಗ ನಾನು ತಿಳ್ಕೊಂಡ್ನೋ ಜನ್ಮಗಳ ಬಗ್ಗೆ, ಆಗ ನನ್ನ ಎದುರುಗಡೆ ಬಂದ್ರೂ ಕೂಡ ಅವ್ರ ಮೇಲೆ ನನಗೆ ದ್ವೇಷನೂ ಬರೋದಿಲ್ಲ, ಮತ್ತು ಅವ್ರ ಹತ್ರ ಮಾತಾಡಬೇಕು ಅಂತ ಕೂಡ ಅನಿಸೋದಿಲ್ಲ. ಅವ್ರನ್ನ ನಾನು ಮನಸ್ಸಿನಿಂದ ಕಿತ್ತಾಕ್ಬಿಟ್ಟಿದ್ದೀನಿ. ಆದರೆ ಮಾತಾಡಿದರೆ ಮಾತಾಡ್ತೀನಿ. ಎಲ್ಲರೂ ಕೂಡ ಇವಾಗ ನನಗೆ ಎಲ್ಲರೂ ಕೂಡ ಫ್ರೆಂಡು, ಯಾರು ಕೂಡ ಶತ್ರು ಇಲ್ಲ. ನಾವು ಸರಿ ಮಾಡ್ಕೋಬೇಕಾಗಿರೋದು ಎಲ್ಲಿ ಸರಿ ಮಾಡ್ಕೋಬೇಕಾಗುತ್ತೋ ಅಲ್ಲಿ ಸರಿ ಮಾಡಿಕೊಂಡ್ರೆ ನಮ್ಗೆ ಯಾರು ಕೂಡ ಶತ್ರುನೇ ಇಲ್ಲ, ಹೊರಗಡೆನೂ ಇಲ್ಲ, ಎಲ್ಲೂ ಕೂಡ. ಹೊರಗಡೆ ನಮಗೆ ಶತ್ರು ಯಾಕಿರ್ತಾರೆ ಅಂದರೆ ನಮ್ಮ ಒಳಗಡೆ ಇರೋದ್ರಿಂದ, ಆ ಯೋಚನೆ ಇರೋದ್ರಿಂದ, ಆ ಕರ್ಮ ಇರೋದ್ರಿಂದ, ಅದನ್ನು ನಾವು ಶುದ್ಧಿ ಮಾಡ್ಕೊಳ್ದೇ ಇರೋದ್ರಿಂದ, ಕರ್ಮವನ್ನು ಶುದ್ಧಿ ಮಾಡ್ಕೊಳ್ದೇ ಇರೋದ್ರಿಂದ. ಯಾವಾಗ ನಾವು ಕರ್ಮವನ್ನು ನಾವು ಶುದ್ಧಿ ಮಾಡ್ಕೊಳ್ತೀವೋ, ಜನ್ಮವನ್ನು ಶುದ್ಧಿ ಮಾಡ್ಕೊಳ್ತೀವೋ, ಅವ್ರು ನಮಗೆ ಎದುರುಗಡೆ ಬಂದ್ರೂ ಕೂಡ ಅವ್ರ ಬಗ್ಗೆ ನಮ್ಗೆ ಏನು ಕೂಡ ಅನಿಸೋದಿಲ್ಲ. ಆಗ ನಾವು ನಿಶ್ಚಿಂತೆಯಾಗಿ ಇರ್ತೀವಿ, ನಮ್ಮ ಜೀವನವನ್ನು ನಾವು ಜೀವಿಸ್ತಾ ಇರ್ತೀವಿ. ಯಾಕೆಂದರೆ ಯಾರು ಕೂಡ ಶತ್ರುನೇ ಇಲ್ಲ ಇವಾಗ ನಮಗೆ, ಎಲ್ಲರೂ ಕೂಡ ಮಿತ್ರತ್ವದಿಂದನೇ ಇದ್ದೀವಿ ಎಲ್ಲರ ಹತ್ರನೂ ಕೂಡ. ಇಂಥ ಒಂದು ಜೀವನ ನಮ್ಮದು ಯಾವಾಗತ್ತೆ ಅಂದರೆ, ಧ್ಯಾನ ಮಾಡ್ತಾ ಇದ್ರೆ ನಾವು ಇಂಥ ಒಂದು ಜೀವನವನ್ನು ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಧ್ಯಾನ ಅಂದರೆ ನಮ್ಮ ಉಸಿರಾಟದ ಜೊತೆಗೆ ನಾವಿರೋದು, ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದು, ನಮ್ಮ ಕಾಯಿಲೆಯನ್ನು ನಾವೇ ವಾಸಿ ಮಾಡ್ಕೊಳ್ಳೋದು, ನಮ್ಮ ಜನ್ಮಗಳನ್ನು ನಾವೇ ನೋಡ್ಕೊಳ್ಳೋದು, ನಾನು ಯಾರು ಅಂತೇಳಿ ನಾವು ತಿಳ್ಕೋಬೇಕು. ಆಗ ಏನಾಗತ್ತೆ ಅಂದರೆ ಅವರಿಂದನೇ ನಮಗೆ
ನಮ್ಮ ಜೀವನ ಈ ರೀತಿ ನರಕ ಆಯಿತು ಅನ್ನೋದನ್ನು ಹೇಳೋದನ್ನು ಬಿಟ್ಬಿಡ್ತೀವಿ. ಈ ಮಾತನ್ನು ಪೂರ್ತಿ ಮಾಯವಾಗಿಬಿಡತ್ತೆ. ಯಾವಾಗ ಜನ್ಮಗಳನ್ನು ಬಗ್ಗೆ ನಾವು ತಿಳ್ಕೊಂಡ್ವಿ, ಕರ್ಮವನ್ನು ಶುದ್ಧಿ ಮಾಡ್ಕೊಳ್ತಾ ಜನ್ಮಗಳನ್ನು ನಾವು ಯಾವಾಗ ತಿಳ್ಕೊಳ್ತೀವೋ, ನಾನು ಯಾರು ಅಂತೇಳಿ ನಾವು ಯಾವಾಗ ತಿಳ್ಕೊಳ್ತೀವೋ, ನಾನು ಎಲ್ಲಿಂದ ಬಂದೆ ಅಂತೇಳಿ ಯಾವಾಗ ನಾವು ತಿಳ್ಕೊಬೇಕು ಅನ್ನೋದು ನಮಗೆ ಕುತೂಹಲ ಇರುತ್ತೋ, ನಮ್ಮ ಗಮನ ಎಲ್ಲಿರುತ್ತೆ? ಕೇವಲ ಬರೀ ಅಭ್ಯಾಸ. ನನ್ನ ಗುರಿಗೆ ನಾನು ತಲುಪಬೇಕು. ಇದು ಬಿಟ್ಟು ನಮಗೆ ಯಾವ ಯೋಚನೆಯೂ ಕೂಡ ಬರೋದಿಲ್ಲ. ಈ ಜನ್ಮಗಳನ್ನು ನೋಡ್ಕೊಳ್ಳೋದು ಅಷ್ಟೇನು ದೊಡ್ಡ ವಿಷಯ ಅಲ್ಲ. ನಾವು ಇದನ್ನು ಸುಲಭವಾಗಿಯೇ ನಾವು ಕಲ್ತ್ಕೋಬೋದು. ನಾನು ಲಾಸ್ಟ್ ಕ್ಲಾಸಲ್ಲಿ ಎಷ್ಟೋ 1-2-3 ಕ್ಲಾಸಲ್ಲಿನೂ ಕೂಡ ನಾನು ಇದನ್ನು ಮಾಡಿಸಿದ್ದೀನಿ. ನಾವು ಚಿಕ್ಕ ವಯಸ್ಸಿನಲ್ಲಿ ಹಿಂದೆ ಹೋಗ್ತಾ ನಾವು ಮಾಡಿದಂಥ ತಪ್ಪುಗಳನ್ನು ಈ ಜನ್ಮದಲ್ಲಿ ನಾವು ಏನು ಮಾಡಿದ್ದೀವಿ ಅದನ್ನೆಲ್ಲವೂ ಕೂಡ ನಮಗೆ ನೆನಪಿನಲ್ಲಿರುತ್ತೆ. ಚಿಕ್ಕ ವಯಸ್ಸಿನಿಂದನೂ ಕೂಡ ಇದುವರೆಗೂ ಮಾಡಿರೋದು ನಾವು ಕಣ್ಣು ಮುಚ್ಕೊಂಡು ಚಿಕ್ಕ ವಯಸ್ಸಿನಿಂದನೂ ಕೂಡ ಎಲ್ಲಿ ಏನು ಮಾಡಿದ್ದೀವಿ ಅಂಥೇಳಿ ನಾವು ತಿಳ್ಕೊಳ್ತಾ ಎಲ್ಲಿ ತಪ್ಪು ಮಾಡಿದ್ದೀನೋ ಅದನ್ನು ನಾನು ಒಪ್ಕೊಂಡು ಅದನ್ನು ಇವಾಗಲೂ ಕೂಡ ಅದನ್ನು ಮಾಡ್ತಾ ಇದ್ದರೆ ಅದನ್ನು ನಾವು ಸರಿ ಮಾಡ್ಕೋಬೇಕು. ಚಿಕ್ಕ ವಯಸ್ಸಲ್ಲಿ ಮಾಡಿರುವಂಥ ತಪ್ಪುಗಳು ಇವಾಗಲೂ ಕೂಡ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಗಮನವಿಟ್ಟು ಅರಿವಿನಿಂದ ನೋಡ್ತಾ ಇವಾಗಲೂ ಕೂಡ ನಾನು ಅದೇ ತಪ್ಪನ್ನು ಮಾಡ್ತಾ ಇದ್ದೀನಿ. ಇದನ್ನು ನಾನು ಬಿಡಬೇಕು. ಈ ತಪ್ಪನ್ನು ನಾನು ಈ ಕ್ಷಣದಿಂದನೇ ನಾನು ಬಿಟ್ಟು ಅದರಿಂದ ನಾನು ಮುಕ್ತಿಯನ್ನು ಪಡಿಬೇಕು ಅಂಥೇಳಿ ಯಾರು ಅಂದ್ಕೊಂಡಿರ್ತಾರೋ ಆ ತಪ್ಪನ್ನು ಬಿಟ್ಬಿಡ್ತಾರೆ. ಯಾವಾಗ ಆ ತಪ್ಪುಗಳನ್ನು ಮಾಡೋದನ್ನು ಬಿಟ್ಬಿಡ್ತಾರೋ ಅವ್ರಿಗೆ ಒಂದು ಹೊಸ ಜೀವನ ಶುರು ಆಗುತ್ತೆ. ಹಾಗೇ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಮಾಡಿರೋದನ್ನು ನಮಗೆ ಹೇಗೆ ನೆನಪಿನಲ್ಲಿದೆಯೋ ಹಾಗೆ ನಾವು ಧ್ಯಾನ ಮಾಡ್ತಾ ನಮಗೆ ಶರೀರ ಬದಲಾವಣೆ ಆಗಿದೆ, ಆತ್ಮ ಮಾತ್ರ ಅದೇ. ನೋಡಿ, ನಾವು ಚಿಕ್ಕ ವಯಸ್ಸಿನಿಂದನೂ ಕೂಡ ಇದೇ ಶರೀರದಲ್ಲೇ ಇದ್ದೀವಿ. ರೂಪಗಳು ದೊಡ್ಡದಾಗ್ತಾ ವಯಸ್ಸಿನಲ್ಲಿ ದೊಡ್ಡವರಾಗ್ತಾ ನಮ್ಮ ಶರೀರದಲ್ಲಿನೂ ಕೂಡ ಬದಲಾವಣೆ ಆಗ್ತಾ ಇದೆ. ಆದರೆ ಅದೇ ಶರೀರನೇ. ಚಿಕ್ಕ ವಯಸ್ಸಿನಲ್ಲಿ ನಾವು ಏನು ಮಾಡಿದ್ದೀವಿ ನಮಗೆಲ್ಲವನ್ನೂ ಕೂಡ ನೆನಪಿನಲ್ಲಿದೆ. ಹಾಗೆ ಜನ್ಮಗಳು ಕೂಡ ಅಷ್ಟೇ. ಆತ್ಮ ಅದೇ. ನಾವು ಎಷ್ಟೋ ಜನ್ಮಗಳನ್ನು ನಾವು ತಗೊಂಡು ಬಂದಿದ್ದೀವಿ. ಆತ್ಮ ಅದೇ, ಅದು ಬೆಳೀತಾ ಇದೆ. ಆ ಆತ್ಮಕ್ಕೂ ಕೂಡ ನಾವು ಧ್ಯಾನ ಮಾಡ್ತಾ ಇದ್ದರೆ ಆ ಜೀವಕ್ಕೆ ಎಲ್ಲ ನೆನಪಿಗೆ ಬರುತ್ತೆ. ನಾನು ಗತ ಜನ್ಮದಲ್ಲಿ ಹೀಗೆ ಇಂಥ ಒಂದು ಜನ್ಮ ತಗೊಂಡಿದ್ದೆ, ಆ ಅನುಭವದಿಂದ ಇನ್ನೊಂದು ಜನ್ಮವನ್ನು ತಗೊಂಡೆ, ಇನ್ನೊಂದು ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಯಾವ್ಯಾವ ಜನ್ಮದಲ್ಲಿ ಏನೇನು ಕರ್ಮ ಮಾಡಿದ್ದೀನಿ, ಎಷ್ಟು ಪಾಪ ಕರ್ಮವನ್ನು ಮಾಡಿದ್ದೀನಿ, ಎಷ್ಟು ಪುಣ್ಯ ಕರ್ಮವನ್ನು ಮಾಡಿದ್ದೀನಿ, ಎಲ್ಲಿ ಪಾಪ ಮಾಡಿದ್ದೀನಿ ಅದನ್ನು ಒಪ್ಕೋಬೇಕು. ನಾನು ಅದನ್ನು ಒಪ್ಕೊಂಡು ನಾನು ಇಲ್ಲಿ ಶುದ್ಧಿ ಮಾಡ್ಕೋಬೇಕು ಅಂಥೇಳಿ ಇದನ್ನು ಕೂಡ ಅಷ್ಟೇ. ನಾವು ಅಲ್ಲಿ ಜನ್ಮಗಳನ್ನು ನೋಡಿಕೊಂಡಾಗ ಆ ಪಾಪಕರ ಕರ್ಮಗಳನ್ನು ನಾವು ಮಾಡಿರೋದೇ ನಾವು ಅನುಭವಿಸ್ತಾ ಇದ್ದೀವಿ ಅಂಥೇಳಿ ಯಾವಾಗ ಗೊತ್ತಾಗತ್ತೆ? ನಾವು ಅದನ್ನು ಶುದ್ಧಿ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಹೇಗೆ ಇದನ್ನು ಶುದ್ಧಿ ಮಾಡ್ಕೋಬೇಕು ಅಂಥೇಳಿ. ಅದು ಹೆಚ್ಚು ಅಭ್ಯಾಸದಿಂದ ಆದಷ್ಟಕ್ಕದೇ ಬಂದ್ಬಿಡತ್ತೆ. ಈ ರೀತಿ ಮಾಡೋದ್ರಿಂದನೇ ಆ ಕರ್ಮ ಶುದ್ಧಿ ಆಗತ್ತೆ ಅಂಥೇಳಿ. ಆವಾಗ ನಾವು ತುಂಬ ಸುಲಭವಾಗಿ ಒಪ್ಕೊಳ್ಳೋದನ್ನು ಕಲ್ತ್ಕೊಳ್ತೀವಿ. ಆಗ ಬೇರೆಯವ್ರಿಗೆ ನಾವು ಬೆರಳು ಮಾತು ತೋರಿಸೋದಿಲ್ಲ. ಅವರಿಂದನೇ ನನಗೆ ನನ್ನ ಜೀವನ ಈ ರೀತಿ ಆಯಿತು ಅಂಥೇಳಿ
ನಾವು ಧ್ಯಾನದ ಅಭ್ಯಾಸದಿಂದ ಏನು ತಿಳ್ಕೊಳ್ತೀವಿ ಅಂದರೆ, ನನ್ನಿಂದನೇ ನನ್ನ ಜೀವನ ಈ ರೀತಿ ಆಗಿರೋದು, ಇದನ್ನು ನಾನೇ ಸರಿ ಮಾಡ್ಕೋಬೇಕು. ಯಾವಾಗಿದು ಎಲ್ಲ ಬರುತ್ತೆ ಅಂದರೆ, ನಾನೇ ಸರಿ ಮಾಡ್ಕೋಬೇಕು, ನನ್ನಿಂದನೇ ಇದನ್ನೆಲ್ಲ, ನನ್ನ ಸಮಸ್ಯೆಗೆ ನಾನೇ ಕಾರಣ ಅಂತೇಳಿ ಯಾವಾಗ ನಾವು ತಿಳ್ಕೊಳ್ತೀವಿ ಅಂದರೆ, ಜನ್ಮಗಳನ್ನು ನೋಡಿಕೊಂಡಾಗ ನಮ್ಗೆ ಅರಿವಿಗೆ ಬರುತ್ತೆ. ಜನ್ಮಗಳನ್ನು ನೋಡಿಕೊಂಡಾಗ ನನ್ನ ಒಂದು ಸಮಸ್ಯೆಗೆ ನಾನೇ ಕಾರಣ ಅಂಥೇಳಿ ಯಾವಾಗ ಗೊತ್ತಾಗುತ್ತೋ ಆವಾಗ ನಮಗೆ ಅರಿವಿಗೆ ಬರುತ್ತೆ. ಓ, ಜನ್ಮ ಪುನರ್ಜನ್ಮ ಇದೆ, ಕರ್ಮ ಸಿದ್ಧಾಂತದ ಬಗ್ಗೆ ಇದೆ, ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು, ಇಷ್ಟು ದಿನ ಇಷ್ಟು ಜನ್ಮಗಳಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ, ಆಯಿತು ಅದು ಗೊತ್ತಿಲ್ಲದೇನೆ ಮಾಡಿದ್ದೀನಿ, ಇವಾಗ ನಾನು ತಿಳ್ಕೊಂಡಿದ್ದೀನಿ. ಎಲ್ಲದಕ್ಕೂ ಕೂಡ ನಾವು ಏನು ಬಿತ್ತಿದ್ದೀವಿ ಅದಕ್ಕೆ ಫಲ ಸಿಕ್ಕೇ ಸಿಗ್ತಾ ಇದೆ ನಮಗೆ. ನೋಡಿ, ಆ ಜನ್ಮದಲ್ಲಿ ಮಾಡಿದ್ದು ನಾನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಈ ಜನ್ಮದಲ್ಲಿ ನಾನು ಆ ಕರ್ಮವನ್ನು ಕಳ್ಕೊಳ್ತಾ ಈ ವರ್ತಮಾನದ ಜೀವನವನ್ನು, ಪ್ರೆಸೆಂಟ್ ಇರೋ ಜೀವನವನ್ನು, ಈ ಕ್ಷಣದ ಜೀವನವನ್ನು, ನನ್ನ ಯೋಚನೆ ಸುಂದರವಾಗಿರಬೇಕು, ಒಳ್ಳೆಯದೇ ಆಗಿರಬೇಕು. ಯಾಕೆಂದರೆ ನಾವು ಅಲ್ಲಿ ಜನ್ಮಗಳನ್ನು ನೋಡ್ಕೊಂಡ್ಬಿಟ್ಟಿದ್ದೀವಿ, ಅರಿವಿಗೆ ಬಂತು ನಮಗೆ, ಅದರ ಫಲ ನಾವು ಇವಾಗ ಅನುಭವಿಸ್ತಾ ಇದ್ದೀವಿ ಅಂಥೇಳಿ. ಈಗಿನ ಫಲ ನಮಗೆ ಮುಂದೆ ಸಿಗತ್ತೆ ಅಂತೇಳಿ ಗೊತ್ತಾಗಿದೆ. ಗೊತ್ತಾದ ಮೇಲೆ ಪಾಪಕರ್ಮಗಳನ್ನು ಮಾಡೋದನ್ನು ನಾವು ಬಿಡ್ತೀವಿ. ಧ್ಯಾನದಲ್ಲೇನೆ ನಾವು ನಮ್ಮ ಉಸಿರಾಟದ ಜೊತೆಗೆ ನಾವಿದ್ದು ನಾವೆಲ್ಲವನ್ನು ಕೂಡ ಕಲ್ತ್ಕೊಳ್ತಾ ಇರ್ತೀವಿ ಫ್ರೆಂಡ್ಸ್. ಅದಕ್ಕೆ ಪತ್ರಿಸರು ಇರೋದು ಒಂದೇ ಸತ್ಯ. ಆತ್ಮದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಒಂದೇ ಧ್ಯಾನ, ಆನಾಪಾನಾಸತಿ ಧ್ಯಾನ. ಇರೋದು ಒಂದೇ ಸತ್ಯ, ಆತ್ಮ ನಿತ್ಯ ನಿರಂತರವಾಗಿರೋದು. ಇವಾಗ ನಾವು ಚಿಕ್ಕ ವಯಸ್ಸಲಿಂದ್ರೂ ಕೂಡ ಚಿಕನ್ ಮಟನ್ ಎಲ್ಲ ತಿಂತಾ ಇದ್ದೀವಿ. ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ತಂದೆ ತಾಯಿಯವರು ನಮಗೆ ತಿನ್ನಿಸ್ಬಿಟ್ಟಿದ್ದಾರೆ, ನಾವು ಅದನ್ನೇ ನಾವು ತಿಂತಾ ಇದ್ದೀವಿ. ಧ್ಯಾನಕ್ಕೆ ಬಂದಮೇಲೆ ನಮ್ಗೆ ಗೊತ್ತಾಗಿದೆ, ಗೊತ್ತಾದ್ರೂ ಕೂಡ ನಾವು ಅದೇ ತಪ್ಪನ್ನೇ ಮಾಡಬಾರ್ದು. ಆ ತಪ್ಪನ್ನ ನಾವು ಸರಿ ಮಾಡ್ಕೋಬೇಕು. ಇದು ಒಂದೇ ಅಲ್ಲ, ಎಷ್ಟೆಷ್ಟೋ ನಾವು ಚಿಕ್ಕ ವಯಸ್ಸಿನಿಂದನೂ ಮಾಡ್ಕೊಂಡು ಬಂದಂಥ ತಪ್ಪನ್ನ ಇವಾಗಲೂ ಕೂಡ ಹಾಗೆ ಮಾಡ್ತಾ ಇರ್ತೀವಿ. ಒಂದೊಂದೇ ಆಗಿ ನಾವು ಬಿಡಬೇಕು ಅಂದರೆ ಏನು ಮಾಡಬೇಕು? ನಾವು ಧ್ಯಾನ ಸಾಧನೆಯನ್ನು ಮಾಡಬೇಕು. ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಯಾವುದನ್ನು ಬಿಡಬೇಕು, ಯಾವುದನ್ನು ಹಾಗೆ ನಾನು ಮುಂದುವರಿಸಬೇಕು. ಈ ಜ್ಞಾನ ನಮಗೆ ಯಾವಾಗ ಬರುತ್ತೆ ಅಂದರೆ ಉಸಿರಾಟದ ಜೊತೆಗಿದ್ದಾಗ. ನಾವು ಈ ಜನ್ಮದನ್ನು ನಾವು ಸರಿ ಮಾಡಿಕೊಂಡ್ರೆ ಎಷ್ಟೋ ಜನ್ಮಗಳನ್ನು ಕರ್ಮಗಳನ್ನು ನಾವು ಸರಿ ಮಾಡ್ಕೊಳ್ತೀವಿ. ನಾವು ಈ ಜನ್ಮದ್ದೇ ನಾವು ಒಪ್ಕೊಳ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇರೋದು, ನಮ್ಗೆ ಗೊತ್ತಾಗಿರೋದು ಈ ಜನ್ಮದನ್ನೇ ನಾವು ಸರಿ ಮಾಡ್ಕೊಳ್ತಾ ಇಲ್ಲ ಅಂದರೆ ತಪ್ಪು ಮಾಡಿರೋದನ್ನು ಹಾಗೆ ಮಾಡ್ತಾನೇ ಇದ್ದೀವಿ ಅಂದರೆ ನಾವು ಹಿಂದಿನ ಜನ್ಮದ್ದು ಏನು ಕೂಡ ಸರಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ.
ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ವಿ ಅದು ಶುದ್ಧಿ ಮಾಡ್ಕೊಳ್ಳೋವರೆಗೂ ಮತ್ತೆ ನಾವು ಮುಂದೆ ಹೋಗೋಕ್ಕಾಗೋದಿಲ್ಲ ಆತ್ಮದ ಸ್ಥಿತಿಯಲ್ಲಿ. ಹಾಗೆ ತಪ್ಪುಗಳನ್ನೇ ಮಾಡ್ತಾ ನಾವು ಮುಂದೆ ಹೋಗ್ತಾ ಇದ್ರೆ ಯಾವತ್ತೋ ಒಂದಿನ ತುಂಬಾ ಒಂದು ಹೀನಾತಿಹೀನವಾಗಿ ಜೀವನ ನಾವು ಅನುಭವಿಸ್ಬೇಕಾಗತ್ತೆ. ಮೊದಲು ನಾವು ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡ್ತಾ ಇದ್ವಿ ಅದನ್ನು ನಾವು ಗಮನವನ್ನು ಕೊಡೋಣ. ಎಲ್ಲಿ ತಪ್ಪು ಮಾಡ್ತಾ ಇದ್ವಿ ಇವಾಗಲೂ ಕೂಡ ಅದು ತಪ್ಪು ಮಾಡ್ತಾ ಇದ್ದರೆ ಅದನ್ನು ನಾವು ನಮಗೆ ಬರಬೇಕದು, ಅದನ್ನು ನಾನು ಬಿಡಬೇಕು. ಅಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅದನ್ನು ನಾನು ಬಿಡಬೇಕು, ಇಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಇದನ್ನು ನಾನು ಬಿಡಬೇಕು. ಮತ್ತು ಇನ್ನೊಂದು, ನಾವು ಎಷ್ಟೋ ಸರಿನೂ ಕೂಡ ಮಾಡಿರ್ತೀವಿ, ಆ ಸರಿಯಾದ ಕೆಲಸವನ್ನು ನಾವು ಇಲ್ಲಿ ಸರಿಯಾಗಿ ಮಾಡಿದ್ದೀನಿ, ಇದು ಹಾಗೆ ಮುಂದುವರಿಸ್ಬೇಕು. ಅದು ನಮಗೆ ಗೊತ್ತಾಗತ್ತೆ, ಇದು ಬೇರೆಯವರು ಹೇಳೋದಲ್ಲ, ನಮಗೆ ಗೊತ್ತಾಗ್ಬಿಡತ್ತೆ. ನಾವೇ ತಿಳ್ಕೊಂಡ್ಬಿಡ್ತೀವಿ. ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದುಡ್ಡು ಕೊಟ್ಟು ನಾವು ತಿಳ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಜನ್ಮ ಪುನರ್ಜನ್ಮದ ಬಗ್ಗೆ ನಾವೇ ಹೀಲಿಂಗ್ ಮಾಡ್ಕೊಳ್ಳೋದನ್ನು ನಾವೇ ಕಲ್ತ್ಕೊಂಡ್ಬಿಡ್ತೀವಿ. ಬೇರೆಯವರು ಹೀಲಿಂಗ್ ಮಾಡೋದೇ ಬೇಡ, ನಮಗೆ ನಾವೇ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ತೀವಿ. ಸಮಯ ಹಿಡಿಬೇಕು ಅಷ್ಟೇ. ಅಲ್ಲಿ ದುಡ್ಡು ಇಡ್ತೀವಿ, ಇಲ್ಲಿ ನಾವು ಸಮಯ ಇಡ್ತೀವಿ. ಅಲ್ಲಿ ದುಡ್ಡಿಟ್ರೂ ಕೂಡ ಲಕ್ಷ ಲಕ್ಷ ದುಡ್ಡಿಟ್ರೂ ಕೂಡ ಅಲ್ಲಿ ಒಂದಿನ ಅಷ್ಟೇ ಆ ಕ್ಲಾಸು 3 ದಿನ ಇರುತ್ತೆ ಅಥವಾ 1 ದಿನ ಇರುತ್ತೆ. ಆ ಕ್ಲಾಸ್ಗೆ ಅಟೆಂಡ್ ಆಗ್ತೀವಿ, ಮತ್ತು ನಮ್ಗೆ ಯಾವ ಸಾಧನೆನೇ ಇಲ್ಲ. ಆಯಿತು, ಅಷ್ಟು ಲಕ್ಷ ಖರ್ಚು ಮಾಡಿ ಅಲ್ಲಿ ನಾನು ಜನ್ಮವನ್ನು ನೋಡ್ಕೊಂಡಿದ್ರೂ ಕೂಡ ಏನು ಲಾಭ? ಆ ಒಂದು ಶುದ್ಧಿ ಮಾಡ್ಕೋಬೇಕಂದ್ರೆ ಅದ್ರಲ್ಲಿ ನಾವಿಲ್ಲಿ ಸಾಧನೆ ಮಾಡಬೇಕು. ಸಾಧನೆಯಿಂದನೇ ಅದು ಶುದ್ಧಿ ಆಗತ್ತೆ, ನೋಡ್ಕೊಳ್ಳೋದ್ರಿಂದ ಶುದ್ಧಿ ಆಗೋದಿಲ್ಲ. ಮತ್ತೆ ನಾವು ಮನೆಯಲ್ಲೇನೆ ಕೂತ್ಕೊಂಡು ನಮ್ಮ ಸಾಧನೆಯಿಂದ ನಾವು ಅದನ್ನೆಲ್ಲವನ್ನ ತಿಳ್ಕೊಂಡ್ರೆ ನಾವು ಎಷ್ಟೋ ಜನ್ಮಗಳನ್ನು ನಾವು ಆ ರೀತಿ ತಿಳ್ಕೊಳ್ತಾ ಎಷ್ಟೋ ಜನ್ಮಗಳ ಒಂದು ಕರ್ಮವನ್ನು ಕೂಡ ನಾವು ಕಳ್ಕೊಳ್ತೀವಿ, ಶುದ್ಧಿ ಮಾಡ್ಕೊಳ್ತೀವಿ. ಜನ್ಮಗಳು ಕೂಡ ಶುದ್ಧಿ ಮಾಡ್ಕೊಳ್ತೀವಿ. ಅಲ್ಲಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಒಂದೇ ಜನ್ಮನೇ ನೋಡ್ಕೊಂಡು ಬರ್ತೀವಿ. ಅದನ್ನು ಕೂಡ ಕೆಲವರಿಗೆ ಕಾಣಿಸುತ್ತಂತೆ, ಕೆಲವರಿಗೆ ಕಾಣಿಸೋದಿಲ್ವಂತೆ. ಆ ಕ್ಲಾಸ್ಗೆ ಅಟೆಂಡ್ ಆದವರು ಅಷ್ಟು ದುಡ್ಡಲ್ಲಿ ಕಟ್ಟಲೇಬೇಕು. ಅಥವಾ ಬೇರೆ ಏನು ಕೂಡ ದುಡ್ಡಿಗೋಸ್ಕರನೇ ಅವರು ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ದುಡ್ಡು ತಗೊಳ್ಳೋದು ಹೀಗೆ ಅಂತ ಹೇಳೋದು, ಅದು ಒಂದೋಗಿ ಇನ್ನೊಂದಾಗತ್ತೆ. ದುಡ್ಡು ಕೊಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ತಿಳ್ಕೊಂಡು ಮತ್ತೆ ನಮ್ಮ ಜೀವನ, ನಮ್ಮ ಪರಿಸ್ಥಿತಿಗೆ ಮತ್ತೆ ಇನ್ನೊಂದು ಸ್ವಲ್ಪ ಕಷ್ಟ ನಾವೇ ತಂದ್ಕೊಳ್ತೀವಿ. ಯಾಕೆಂದ್ರೆ ಬೇರೆಯವ್ರಿಗೆ ಇದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ನನಗೆ ಇದು ಗೊತ್ತಿರಲಿಲ್ಲ, ನನಗೆ ಆಗ್ತಾ ಇದ್ರೂ ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ನಾನು ಎಷ್ಟೋ ಜನನ ಧ್ಯಾನಕ್ಕೆ ಬಂದಮೇಲೆ ನಾನು ಅಲ್ಲಿ ಜನ್ಮಗಳನ್ನು ಕರ್ಮಗಳನ್ನು ಶುದ್ಧಿ ಮಾಡಿ, ನಮ್ಮ ಕಬ್ಬನಪೇಟೆ ಏರಿಯಾದಲ್ಲೇ ಯಾರೋ ಇಟ್ಟಿದ್ದಾರೆ ಅಂಥೇಳಿ ನನಗೆ ಯಾರೋ ಕೂಡ ಹೇಳಿದರು. ನನಗೆ ಗೊತ್ತಿಲ್ಲ, ಆದರೆ ಹೇಳಿದರು. ಎಲ್ಲಿಟ್ಟಿದ್ದಾರೋ ಅದು ಕೂಡ ನನಗೆ ಗೊತ್ತಿಲ್ಲ. ಆದರೆ ಜನ್ಮಗಳನ್ನು ಮತ್ತು ಹೀಲಿಂಗ್ ಮಾಡೋದು ಅದು ಎಲ್ಲವನ್ನು ಕೂಡ ಅವ್ರು ಮಾಡ್ತಾರಂತೆ ಅಂಥೇಳಿ. ನೀವು ಹೋಗಿದ್ರೇನ್ರಿ ಅಂತ ಹೇಳಿದೆ. ನಾನು ಹೋಗಿದ್ದೆ ಅಂತ ಹೇಳಿದ್ರು ಅವರು. ಅದು ಯಾರಂತೇಳಿ ನನ್ನ ನೆನಪು ಕೂಡ ಇಲ್ಲ. ಏನಾಯ್ತು ಅಂತ ಹೇಳಿದೆ. ಏನಿಲ್ಲ, ದುಡ್ಡು ಕೊಟ್ಟೆ ಬಂದೆ.
ಏನು ಕೂಡ ಆಗಲಿಲ್ಲ ಅಂತ ಹೇಳಿದ್ರು. ಕೇವಲ 1 ನಿಮಿಷ ಫ್ರೆಂಡ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಮಾತಾ ಸ್ವರ್ಣಮಾಲಾ ಪತ್ರಿಜಿಯವರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. 58 ದಿನಗಳಿಂದ ಕಂಟಿನ್ಯೂಸ್ ಆಗಿ ಎಲ್ಲರೂ ಜಾಯಿನ್ ಆಗ್ತಾ ಇದ್ದೀರಾ. ಇದೇ ರೀತಿ ನಿಮ್ಮ ಕೋಆಪರೇಷನ್ ಇರಲಿ. ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸಿ ಅಂತ ಹೇಳ್ತಾ ಈ ದಿನದ ಕ್ಲಾಸನ್ನ ಮುಗಿಸೋಣ ಮಾಸ್ಟರ್ಸ್. ನಾಳೆ ದಿನ ಬೆಳಗ್ಗೆ 5 ಗಂಟೆಗೆ ಜಾಯಿನ್ ಆಗಿ. ಥ್ಯಾಂಕ್ ಯು.